ನಮ್ಮ ಕಡೆ ಒಂದು ಗಾದಿ ಮಾತೈತ್ರಿ, ಮಳಿ ಬಂದ್ರ ಕೇಳಲ್ಲಂತ ಮಗ ಉಂಡ್ರ ಕೇಳಲ್ಲಂತ. ಎಲ್ಲಾರು ಮಳಿ ಬಂದಾಗ ಹೊರಗೆ ಹಾಕಿದಾರೆ ತೊಯ್ತಾವು ಅಂತೇಳಿ ಒಳಗೆ ಹಾಕಿದ್ರೆ ನಾ ಯಾಕೆ ಹಿಂಗೆ ಈ ಜಮಕಾನ ಮಳ್ಯಾಗ ಹಾಕಾಕೊಂತೀನಿ ಅಂತೇಳಿ ಅನ್ಕೋಬೇಡ್ರಿ. ಕರೆ ಹೇಳ್ತೀನಿ ನಿಮ್ಗೆ, ಈ ದೊಡ್ಡ ದೊಡ್ಡ ಕೌದಿ ಜಮಕಾನ ಚಾದರ್ ಇರ್ತಾವಲ್ರಿ ಹೊಲಸಾಗಿದ್ದು, ಅವ್ನು ಹಿಂಗೆ ನೀವು ಮಳಿ ಒಳಗೆ ಕಟ್ಟಿ ಮೇಲೆ ಹಾಕಿಬಿಟ್ರಿ ಅಂತಂದ್ರೆ ಮಳಿ ನೀರಿಗೆ ತೋದು ಅಷ್ಟು ಚಂದ ಸ್ವಚ್ಛ ಆಕ್ಕವ್ ನೋಡ್ರಿ. ನಾವು ಕೈಲಿ ಹೋಗೋದ್ರೂ ಸ್ವಚ್ಛ ಆಗೋದಿಲ್ಲ, ಆ ನಮೂನಿ ಸ್ವಚ್ಛ ಆಕ್ಕವ್. ಈ ಮಳಿ ಬಂದಾಗ ನನಗೆ ಎರಡು ಸಂತೋಷ ಆಗುತ್ತೆ, ಒಂದು ದುಃಖ ಆಗತ್ರಿ. ಒಂದನೇದ್ದು ಹಿಂಗೆ ದೊಡ್ಡ ದೊಡ್ಡ ಕೌದಿ ಜಮಕಾನ ಒಗ್ಯಾಕ ಅನುಕೂಲ ಆಗುತ್ತೆ. ಎರಡನೇದ್ದು ನಾವು ಎಷ್ಟ ಆಗ್ಲಿ ರೈತರಲ್ರಿ, ನಮ್ ಗಿಡ ಗಂಟಿಗೆ ನೀರ್ ಅಕ್ಕಾವ್ ಅನ್ನೋದೊಂದು ಖುಷಿ ಆಗುತ್ತೆ. ದುಃಖದ ವಿಚಾರ ಅಂತಂದ್ರ ನಮ್ ಮನಿ ಹಿಂಗ ಎಲ್ಲರ ಒಂದ್ ಕಡೆ ಸೋರಿ ಬಿಡ್ತತಿ, ಇನ್ ಇದನ್ನ ಬಳಿಯುವುದು ಚಿಂತೆ ನೋಡ್ರಿ. ಹಂಗ ಇಲ್ಲೇ ನನಗ್ ಗೊತ್ತಿರೋ ಒಂದ್ 2-3 ಮಳಿ ಕುರಿತಾದಂತಹ ಗಾದೆ ಮಾತುಗಳನ್ನ ಹೇಳ್ತೀನಿ. ನಿಮಗ್ ಯಾವಾರ ಗೊತ್ತಿದ್ದು ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಒಂದೇದೇನಂದ್ರಿ, ಸಂಜಿಕ್ ಬಂದ್ ಮಳಿ ಮತ್ತು ಸಂಜಿಕ್ ಬಂದ್ ನೆಂಟ್ರು ಇಬ್ರು ಹೋಗುದಿಲ್ಲ ಅಂತ ಹೇಳಿ. ಬರ್ನಿ ಮಳಿ ಬಂತಂದ್ರ ಧರ್ನಿಗೆ ಬೆಳೆ ಅಂತ ಹೇಳಿ, ಅಶ್ವಿನಿ ಮಳೆ ಬಿದ್ರ ಅರ್ಶನಕ್ಕ ಮೇಲ್ ಅಂತ ಹೇಳಿ. ಮುಂದಿನ ವಿಡಿಯೋದಾಗ ಮತ್ತ ಸಿಗ್ತೀನಂತ್ರಿ.